ಕೆರೆಗೆ ನೀರು ಬಿಡಲು ವಿಳಂಬ ಖಂಡಿಸಿ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು. ಎರಡು 2007ರಲ್ಲಿ ಪ್ರಾರಂಭ ಆಗಿತ್ತು, ಅದು ನೆಲಗುದ್ದಿ ಬಿದ್ದಿತ್ತು. ಜಿಲ್ಲೆಯ ರೈತರಿಗೆ ಆಶೋತ್ತರವಾಗಿದ್ದ ಬೂದಿಗೆರೆ ಏತ ನೀರಾವರಿ ಯೋಜನೆ ಜಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಂಟಕವಾಗಿ ಪರಿಣಮಿಸಿದೆ. ಯೋಜನೆಗೆ ಅಗತ್ಯವಿರುವ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮೆಸ್ಕಾಂ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಆಕ್ರೋಶಿತರಾದ ರೈತರು ಶಿವಮೊಗ್ಗ ನಗರದಲ್ಲಿರುವ ಮೆಸ್ಕಾಂ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ನಮ್ಮ ಭಾಗದಲ್ಲಿ ಕೊಮ್ನಾಳು, ಶಿವಮೊಗ್ಗ ತಾಲೂಕು ಕೊಮ್ನಾಳು, ಈ ಬೂದಿಗೆರೆ ಏತ ನೀರಾವರಿ ಯೋಜನೆ 2007ರಲ್ಲಿ ಪ್ರಾರಂಭ ಆಗಿತ್ತು, ಅದು ನೆಲಗುದ್ದಿ ಬಿದ್ದಿತ್ತು. ಮೆಸ್ಕಾಂನವರು ಒಂದು TC ಕೂರ್ಸೋಕ್ಕೆ ಒಂದು ಎಸ್ಟಿಮೇಟ್ ಕೊಡ್ಬೇಕಾರೆ ಆ ಎಸ್ಟಿಮೇಟ್ ಪ್ರಕಾರನೇ TC ಕೂರಿಸಿದ್ದಾರೆ. ಅದರಲ್ಲಿ VCB ಆ್ಯಡ್ ಮಾಡಬೇಕಿತ್ತು. ಅದು ಎಸ್ಟಿಮೇಟಲ್ಲಿ ಅವರೇ ತಪ್ಪು ಮಾಡಿದ್ದಾರೆ. ಈಗ ಕಂಟ್ರಾಕ್ಟ್ರಿಗೆ ನೀವು ಮಾಡಿದ ತಪ್ಪಿದೆ ಎಂದು ನಮ್ಮ ಬೂದಿಗೆರೆ ಏತ ನೀರಾವರಿ ಪ್ರಾಜೆಕ್ಟಿಗೆ ಕರೆಂಟ್ ಕೊಡೋಕ್ಕೆ ಮೇನಮೇಷ ಮಾಡ್ತಿದ್ದಾರೆ, ಅದು ಡಿಲೇ ಮಾಡ್ತಿದ್ದಾರೆ. ಆ ಪ್ರಕಾರ ಅಧಿಕಾರಿಗಳಿಗೆ ಅದಕ್ಕೆ ಲಂಚ ಕೇಳ್ತಿದ್ದಾರೆ. ಲಂಚ ಇಟ್ಟ ಮೇಲೆ ಇವರು ಮುಂದಿನ ಕೆಲಸ ಲೈನು ಎಲ್ಲದನ್ನು ಮಾಡ್ಯಾರೆ. ಚಾರ್ಜ್ ಮಾಡ್ಸಕ್ ಒಂದು ವಾರದಿಂದ ಇವರು ಮೀನಾಮೇಷ ಎಣಿಸ್ತಿದ್ದಾರೆ. ಇದು ಕೊಷ್ಟು ಹೊಣೆಗಾರಕ್ಕೂ ಮಂಜಾನಾಯಕ ಅಂತೇಳಿ AW ಅವರೇ ಜವಾಬ್ದಾರಿ. ಇದಕ್ಕೆ ಬೂದಿಗೆರೆ ಏತ ನೀರಾವರಿ ಯೋಜನೆಯಡಿ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದರೂ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಮೆಸ್ಕಾಂ ಇಲಾಖೆ ಅನಗತ್ಯ ವಿಳಂಬ ಮಾಡುತ್ತಿದ್ದು, ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಕೆರೆಗಳಿಗೆ ನೀರು ಹರಿಯದೆ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದಂತಾಗಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇನ್ನು ರೈತರ ಮುತ್ತಿಗೆ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಹಿರಿಯ ಅಧಿಕಾರಿ ಇಂದೂಧರ್, ರೂಲ್ಸ್ ಪ್ರಕಾರ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲವಾದರೂ ಸೇಫ್ಟಿ ಮೆಜರ್ ಪೂರ್ಣಗೊಳಿಸಲು ಅಗ್ರಿಮೆಂಟ್ ಮೇಲೆ ಗುತ್ತಿಗೆದಾರನಿಗೆ 45 ದಿನಗಳ ಕಾಲಾವಕಾಶವನ್ನು ನೀಡಿ ತಕ್ಷಣವೇ ಪಂಪ್ ಸೆಟ್ಗೆ ಕರೆಂಟ್ ನೀಡುವುದಾಗಿ ತಿಳಿಸಿದರು. ಆ್ಯಸ್ ಪರ್ ರೂಲ್ಸ್ ಇನ್ನೂ ಕೆಲಸ ಆಗಿಲ್ಲ, ಸೊ ಅದನ್ನು ಮಾಡಿಕೊಟ್ಟ ಮೇಲೆ ನಾವು ಪರ್ಮಿಷನ್ ಕೊಡ್ತೇವೆ ಅಂದರು. ಬಟ್ ನಾವು ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ಹಿಂಗೆ ಅಗ್ರಿಮೆಂಟ್ ಮಾಡಿದ್ದಾರೆ, ಸೊ ಅಗ್ರಿಮೆಂಟ್ ಪ್ರಕಾರ ಅವರು ಇನ್ನೂ 45 ಡೇಸಲ್ಲಿ ಅದೇನು ಸೇಫ್ಟಿ ಮೆಜರ್ಸ್ ಇದೆ ಅದೆಲ್ಲ ತೊಗೊಳ್ತೀವಿ, ಅಲ್ಲಿವರೆಗೂ ನೀವು ಟೆಂಪ್ರರಿ ನಮಗೆ ಪರ್ಮಿಷನ್ ಕೊಡಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು. ಸೊ ಅದನ್ನು ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ಗೆ ಕನ್ವೆ ಮಾಡಿದ್ವಿ. ನಿನ್ನೆ ಸಂಜೆನೇ ಕನ್ವೆ ಮಾಡಿದ ಮೇಲೆ ಅವರು ಇವತ್ತು ಬೆಳಿಗ್ಗೆ 11 ಗಂಟೆಗೆ ನಮಗೆ ಆಯಿತು, ನೀವು ಅದು ಟೆಂಪ್ರರಿ ಚಾರ್ಜ್ ಮಾಡ್ಕೊಳ್ಳಿ, ಬಟ್ ವಿತಿನ್ 1 ಮಂತಲ್ಲಿ ನೀವು ಅದು ಸೇಫ್ಟಿ ಅಪ್ರೂವಲ್ ಎಲ್ಲ ತೊಗೊಂಡು ನೀವು ಅದು ರೆಗ್ಯುಲೈಸ್ ಮಾಡ್ಕೊಳ್ಳಿ ಅಂತೇಳಿ ಓರಲ್ ಕನ್ಫರ್ಮೇಷನ್ ಕೊಟ್ಟರು. ಒಟ್ಟಾರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತೆ ಭಗೀರಥ ಪ್ರಯತ್ನದಿಂದ ರೈತರಿಗೆ ನೀರು ಸಿಗುವಂತಾಗಿದೆ. ಕೆರೆಗೆ ನೀರು ಬಂದ ಹಿನ್ನೆಲೆ ಬೂದಿಗೆರೆ ಸುತ್ತಮುತ್ತಲಿನ ಗ್ರಾಮದ ರೈತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ.